ನೀನು ಹೇಳಿದ್ದು ನಿಜಾನೇ ಆದರೆ ಪ್ರಮಾಣ ಮಾಡು. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿಲ್ಲಮ್ಮ. ದೇವ್ರ ಮುಂದೆ ಪ್ರಮಾಣ ಮಾಡ್ತಿದ್ಯಾ ಅಂತ ನಾನು ನಿನ್ನ ನಂಬ್ತಾ ಇದ್ದೀನಿ. ಇನ್ನು ಮುಂದೆ ಅವನನ್ನಾಗಲಿ ಅವ್ರ ಮನೆಯವ್ರನ್ನಾಗಲಿ ಯಾರನ್ನೂ ಹತ್ರ ಸೇರಿಸ್ಬೇಡ. ಅವ್ರು ಯಾರೂ ಸರಿ ಇಲ್ಲ, ಗೊತ್ತಾಯ್ತಾ? ಅಂಜು, ಊಟ ಮಾಡು ಬಾ. ಅಮ್ಮು, ಸುಳ್ಳು ಅಂತ ಗೊತ್ತಿದ್ರು ದೇವ್ರ ಮೇಲೆ ಇಷ್ಟು ಸುಲಭವಾಗಿ ಆಣೆ ಮಾಡಿಬಿಟ್ಟಿಯಲ್ಲೇ. ಇಲ್ಲಿ ನೋಡಕ್ಕ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ದೇವ್ರಿಗೆ ಮೊದಲೇ ತಿಳಿಸಿದ್ದೆ. ಅದಲ್ಲದೆ ನಾನೆಲ್ಲ ಅಮ್ಮ ಹೇಳ್ದಾಗೆ ಹೇಳಿ ಪ್ರಮಾಣ ಮಾಡಿದೆ. ಹೊರಗಡೆ ಏನು ಹೇಳಿದ್ನೋ ಅದನ್ನೇ ಹೇಳಿದೆ. ಆದರೂ ಇದೆಲ್ಲ ತಪ್ಪಲ್ವೇನೆ? ತಪ್ಪು ಒಪ್ಪೋ ನಂಗೆ ಗೊತ್ತಿಲ್ಲ, ಬಟ್ ಬೆರಳು ಕ್ರಾಸ್ ಮಾಡ್ಕೊಂಡ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡು ಅಂತ ದೇವ್ರಿಗೆ ಕೇಳ್ಕೊಂಡಾಗೆ ಲೆಕ್ಕ. ನೀನು ತಲೆ ಕೆಡ್ಸ್ಕೋಬೇಡ. ಆದರೂ ಅಮ್ಮು, ಅಕ್ಕ, ನಿನ್ನ ಮತ್ತೆ ವಿಕ್ರಾಂತ ಬಂದ್ ಮಾಡಬೇಕು ಅಂದರೆ ನಾನು ಶುಂಠಿ ಶಂಕರನ್ನ ಮೀಟ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಅವನ ಹತ್ರ ಕೆಲಸ ಮಾಡೋದು ಒಂದೇ ಆಪ್ಷನ್ ಇರೋದು. ಇಷ್ಟ್ರ ಮೇಲೂ ನಮ್ಮ ದೇವ್ರು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಬರೋ ಸಂಬಳದಲ್ಲೇ ತಪ್ಪು ಕಾಣಿಕೆ ಹಾಕ್ತೀನಿ, ಆಯ್ತಾ? ಈ ಮನೆಗೆ ವಸಿಷ್ಠ ಫ್ಯಾಮಿಲಿ ಅನ್ನೋ ಗೌರವ ಇದೆ. ಆ ಗೌರವನ ಯಾಕೆ ಹೀಗೆ ಬೀದಿಗೆ ತಂದು ಇಳಿತಾ ಇದ್ದೀರಾ? ಈ ವಿಷಯ ಅಮ್ಮನವರೆಗೂ ಹೇಗೆ ಬಂತು? ನನ್ನ ಮೇಲಾಗಲಿ ನಿಮ್ಮ ಅಪ್ಪನ ಮೇಲಾಗಲಿ ಸ್ವಲ್ಪನೂ ಬೆಲೆನೇ ಇಲ್ಲ ಅಲ್ವಾ? ಅಮ್ಮ, ಈಗೇನಾಯ್ತು ಅಂತಮ್ಮ? ಇನ್ನೇನಾಗಬೇಕು? ಆ ಪದ್ಮ ತಂಗಿ ಮತ್ತವಳ ಮಕ್ಕಳ ಎದುರುಗಡೆ ನಿನ್ನ ತಮ್ಮ ಸಾರಿಕಾ ಜೊತೆ ಮದುವೆ ಬೇಡ ಅಂತ ಅವಮಾನ ಮಾಡ್ದ. ಇನ್ನವ್ರ ಮುಂದೆ ನಾನು ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಆ ಹೆಂಗ್ಸ್ ಬೇರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಹೇಳ್ಕೊಡಕ್ಕೆ ಬರ್ತಾಳೆ. ಸಾರಿ ಮಾ. ನೀನು ಯಾಕೆ ಸಾರಿ ಕೇಳ್ತೀಯ? ಮಾಡಿದ್ದೆಲ್ಲ ಅವನು. ಬರಲಿ, ಮಾತಾಡ್ತೀನಿ. ಬಾ ಇಲ್ಲಿ. ನಿಂಗೆ ಸಾರಿಕಾ ಜೊತೆ ಮದುವೆ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ ತಾನೆ? ಎಲ್ಲರ ಮುಂದೆ ಅವಮಾನ ಮಾಡೋ ಅವಶ್ಯಕತೆ ಏನಿತ್ತು? ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಮಾಡದೆ ಬಿಡು. ಎಲ್ಲರೆದ್ರು ನಾನು ಸಾರಿಕಾನ್ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ನಾನು ಏನು ಮಾಡಬೇಕಿತ್ತೋ ಅದನ್ನೇ ಮಾಡಿದೆ. ಎಲ್ಲರ ಮುಂದೆ ಹೇಳಿರೋದ್ರಿಂದ ನನಗೆ ಸಾರಿಕಾನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಸಾರಿಕಾನ್ ತಲೆಗೆ ಹೋಗಿರುತ್ತೆ. ವಿಕ್ರಾಂತ್, ಅಮ್ಮನಿಗೆ ಈ ರೀತಿ ಮಾತಾಡಿದ್ರೆ ತಟ್ಬಿಡ್ತೀನಿ ನೋಡು. ದೊಡ್ಡವ್ರು ಹೇಗೆ ಬೇಕಿದ್ರು ಮಾತಾಡ್ಬೋದಾ? ವಿಕ್ಕಿ, ನೀನು ಹೀಗೆ ರೂಢಾಗಿ ಮಾತಾಡೋದು ನನಗಿಷ್ಟ ಆಗಲ್ಲ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಸಾರಿಕನ್ನೇ ಮದುವೆ ಆಗ್ತಿದ್ಯಾ ಅಷ್ಟೇ. ಹಾಗಿದ್ರೆ ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನಿಂದ ಸಾರಿಕಾ ಕೂತ್ಕೆ ತಾಳಿ ಕಟ್ಸೋಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಇಷ್ಟರ ಮೇಲೂ ನೀವು ಫೋರ್ಸ್ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ, ನೆನಪಿರಲಿ. ವಿಕ್ರಾಂತ್, ವಿಕ್ರಾಂತ್, ನಾನು ನಿನ್ನ ತಾಯಿ ಕಣ. ನೀನು ಮದುವೆ ಆಗೋದು ಸಾರಿಕನ್ನೇ. ಇದು ನನ್ನ ಚಾಲೆಂಜ್.
ಯಾಕಪ್ಪ ಕಣ್ಣೀರು? ಕಮಲಿ ಪರಿಸ್ಥಿತಿ ನೋಡಿ ಬೇಜಾರಾಯ್ತಾ ಇಲ್ಲ ಈರುಳ್ಳಿ ಎಫೆಕ್ಟಾ? ಬೀಗ್ರೆ ಓ ಬೀಗ್ರು ಗೌತಮ್ ಬಾಪ. ಬನ್ನಿ ಪಂಕಜ, ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀನಿ. ಪರಿಮಳ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಹೇಳಿ ಅಂದರೆ ನಾನು ಹೋಗಿ ಕಾಫಿ ತಂದುಬಿಡ್ತೀನಿ. ಅಯ್ಯೋ ಅತ್ತೆ, ಅದೆಲ್ಲ ಏನೂ ಬೇಡ, ಬರುವಾಗೆ ನಮಗೆಲ್ಲ ಆಯಿತು. ನಾವು ಹೇಳ್ದೆ ಕೇಳದೆ ಹೀಗೆ ಬಂದ್ವಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಸಂಬಂಧಿಕರಾಗೋರು ಮನೆಗೆ ಬಂದು ಹೋಗಿ ಮಾಡಿದ್ರೆ ಬೇಜಾರಲ್ಲಿರುತ್ತೆ. ವಿನಾಯಕಣ್ಣ ಯಾಕೆ ಬರಲಿಲ್ಲ? ಮಾವ, ಅಪ್ಪಂಗೆ ತುಂಬ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಆರತಿ ಚೆನ್ನಾಗಿದೆಯೇನಮ್ಮ? ಪರಿಮಳ ಅವರೇ, ಬಂದ ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ನಮ್ಮ ಶಾಸ್ತ್ರದ ಪ್ರಕಾರ ಮದುವೆಗೆ ಮುಂಚೆ ಕುಲದೇವ್ರ ಪೂಜೆ ಆಗಬೇಕು. ಶಾಸ್ತ್ರಿಗಳನ್ನ ಕೇಳಿದಾಗ ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅಂದರು. ಬಿಟ್ಟರೆ ಇನ್ನು 15 ದಿವಸ ಒಳ್ಳೆ ನಕ್ಷತ್ರ ಇಲ್ಲ ಅಂತ ಕೂಡ ಹೇಳಿದ್ರು. ಶಾಸ್ತ್ರ ಮೀರಕ್ಕಾಗಲ್ವಲ್ಲ. ನೀವು ದಿಢೀರಂತ ಪೂಜೆ ಅಂದ್ಬಿಟ್ರೆ ಹೇಗೆ? ನಾವಿನ್ನೂ ಜವಳಿ ಖರೀದಿ ಮಾಡಿಲ್ಲ, ಮುಖ್ಯವಾಗಿ ಆರತಿ ಸೀರೆ ಕೊಂಡ್ಕೊಂಡಿಲ್ಲ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀರಾ ಪರಿಮಳಕ್ಕ? ನಾವು ಹೂ ಹಣ್ಣಿನ ಜೊತೆ ಸೀರೆನ ತಂದಿದ್ದೀವಲ್ಲ. ನಾಳೆ ಕಂಕಣ ಕಟ್ಟೋ ಶಾಸ್ತ್ರನೂ ಆಗೋಗತ್ತೆ. ಆರತಿ ಗೌತಮ್ ಇಬ್ಬರು ಒಟ್ಟಿಗೆ ಕೂಡಬೇಕು. ಆರತಿ ಈ ಸೀರೆನೇ ಉಟ್ಕೋಬೇಕು. ನೋಡಿ, ನಮ್ಮ ಕಡೆ ಅರ್ಶಿಣದ ಶಾಸ್ತ್ರದವರೆಗೂ ಗಂಡು ಹೆಣ್ಣನ್ನು ಪಕ್ಕದಲ್ಲಿ ಕೂರಿಸಲ್ಲ. ನೀವು ಈಗಲೇ ಅವರಿಬ್ಬರನ್ನ ಒಟ್ಟಿಗೆ ಕೂರಿಸಿ ಶಾಸ್ತ್ರ ಮಾಡೋದು ಅಂದರೆ ಹೇಗೆ? ಒಟ್ಟಿಗೆ ಕೂರಬೇಕು ಅಂತಲೇ ಅಲ್ವಾ ಶಾಸ್ತ್ರ ಮಾಡ್ತಾ ಇರೋದು. ಕಂಕಣ ಕಟ್ಟಿದರೆ ಅರ್ಧ ಮದುವೆ ಆದಾಗೆ. ಆಮೇಲೆ ಆರತಿಯವರು ಹೇಗೆ ನನ್ನಿಂದ ದೂರ ಆಗ್ತಾರೆ ನಾನು ನೋಡ್ತೀನಿ. ನಮ್ಮ ಕಡೆ ಈ ಶಾಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಪುರೋಹಿತರೇ ಹೇಳಿರೋದ್ರಿಂದ ಈ ಶಾಸ್ತ್ರ ನಾಳೆ ನಡೀಲೇಬೇಕು. ಪರಿ, ಆರತಿ ಹೇಗಿದ್ರು ಅವ್ರ ಮನೆಯೊಳಗೆ ಆಗೋತ್ತಾನೆ. ಹಾಕಿದ್ಮೇಲೆ ತೊಂದರೆ ಏನು? ಸರಿ ಬೀಗ್ರೆ, ನಾಳೆನೇ ಪೂಜೆ ಇಟ್ಕೊಳ್ಳೋಣ. ನಮ್ಮ ಕಡೆಯಿಂದ ಏನೇನು ತರಬೇಕು ಅಂತ ಹೇಳಿದ್ರೆ ಸಾಕು. ಏನೂ ತರೋದು ಬೇಡ, ಎಲ್ಲ ವ್ಯವಸ್ಥೆ ನಾವೇ ಮಾಡ್ತೀವಿ. ನೀವು ಮನೆಯವರೆಲ್ಲ ಬಂದರೆ ಸಾಕು. ಪರಿಮಳಕ್ಕ, ನಾಳೆ ಶಾಸ್ತ್ರದಲ್ಲಿ ಕಂಕಣ ಕಟ್ಟೆ ಆದಮೇಲೆ ಆರತಿ ನಮ್ಮ ಮನೆಯವಳು ಅಂತಾನೆ ಲೆಕ್ಕ. ಯಾಕೀಗ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿದ್ಯಾ? ಯಾಕೆಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ತೀಯಾ? ಇರು ಅಮ್ಮು. ಹೇಳಿ ಆರ್ತಿ ಅವರೇ. ಇದೇನು ಸಡನ್ನಾಗಿ ಪೂಜೆ ಅಂತಲ್ಲ,
ನಾನು ನಿಮ್ಮನ್ನು ಮದುವೆ ಆಗಲ್ಲ ಅಂತ ಅಂದಮೇಲೆ ನಿಮ್ಮ ಜೊತೆ ಕೂತು ಪೂಜೆ ಮಾಡೋದು ಕಂಕಣ ಕಟ್ಟಿಸ್ಕೊಳ್ಳೋದೆಲ್ಲ ತಪ್ಪಲ್ವಾ? ಆರತಿ ಅವರೇ, ಇದೊಂದು ಸಣ್ಣ ಪೂಜೆ ಅಷ್ಟೇ. ನಾನೇನು ಮಂಟಪದಲ್ಲಿ ನಿಮ್ಮ ತಾಳಿ ಕಟ್ಟಲ್ವಲ್ಲ. ಅಷ್ಟಕ್ಕೂ ನನಗೂ ಇದೆಲ್ಲ ಇಷ್ಟ ಇರಲಿಲ್ಲ. ಆದರೆ ನಾನೇನಾದ್ರು ಬೇಡ ಅಂತ ಹೇಳಿದರೆ ನಮ್ಮಿಬ್ಬರ ಮಧ್ಯೆ ಏನಾದ್ರು ಸಮಸ್ಯೆ ಆಗಿದೆಯಾ ಅಂತ ಡೌಟ್ ಬರುತ್ತೆ. ನಿಮ್ಮ ಮನೇಲೂ ಹಾಗೆ ಆಗತ್ತಲ್ವಾ? ಅದಕ್ಕೆ ಒಪ್ಕೊಂಡೆ. ಈಗ ನೀವೇ ಒಂದು ನಿರ್ಧಾರ ಮಾಡಬೇಕು. ಪೂಜೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಲಾ? ಬೇಡ, ಹಾಗೆಲ್ಲ ಹೇಳೋಕೆ ಹೋಗಬೇಡಿ. ನೀವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನನಗಂತೂ ಏನೂ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿದೆ ಕಣೆ. ಗೌತಮ್ ಅವ್ರು ಹೇಳೋದು ಸರಿಯಾಗಿದೆ, ಆದರೆ ಇದು ವಿಕ್ಕಿ ಅವ್ರಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಳ್ತಾರೆ ಕಣೆ. ಗೊತ್ತಾದರೆ ತಾನೇ, ನಾವು ಗೊತ್ತು ಮಾಡೋದೇ ಬೇಡ ಬಿಡು. ಶಾಸ್ತ್ರ ಅಂದರೆ ಅದಕ್ಕೊಂದು ಬೆಲೆ ಇದೆ. ಸುಮ್ಮನೆ ಹುಡುಗಾಟ ಆಡೋಕ್ಕಾಗುತ್ತಾ ಅಮ್ಮು? ಒಂದು ಕೆಲಸ ಮಾಡೋಣ, ನೀನು ಶಾಸ್ತ್ರಕ್ಕೆ ಹೋಗು. ನಾಳೆ ಆಫೀಸಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಬಂದ್ಬಿಡ್ತೀನಿ. ನಿನಗೆ ಯಾವ ಶಾಸ್ತ್ರ ಇಷ್ಟ ಇಲ್ವೋ ಅದನ್ನು ಹೇಗೋ ಮಾಡಿ ನಾನು ತಪ್ಪಿಸ್ತೀನಿ. ನೀನು ಈ ವಿಷಯನ ವಿಕ್ಕಿಯವ್ರ ಹತ್ರ ಹೇಳಕ್ಕೆ ಹೋಗ್ಬೇಡ. ಇದನ್ನು ನಾವೇ ಮ್ಯಾನೇಜ್ ಮಾಡೋಣ. ಆದರೂ ಅಮ್ಮು, ಅದು ಇಷ್ಟಪಟ್ಟಿದ್ದು ಸಿಗಬೇಕು ಅಂದರೆ ಕೆಲವು ಕಷ್ಟಗಳನ್ನ ಸಹಿಸ್ಕೊಳ್ಳೇಬೇಕಕ್ಕ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಬಾಸ್, ನನಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಶ್ರೀಕಾಂತ, ಬೆಳಗ್ಗೆ ನನಗೆ ಮೂಡ್ ಆಫ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸ್ರಿ. ಡೈರೆಕ್ಟಾಗಿ ಹೇಳಿದ್ರು ನಮಗೆ ಕೇಳಿಸುತ್ತೆ. ನಾನು ಮಾತಾಡಲೇಬೇಕು. ಆದರೆ ನನಗೆ ನಿನ್ನ ಹತ್ರ ಮಾತಾಡುವಂಥದ್ದು ಏನೂ ಇಲ್ಲ. ಒಂದು ಸಲ ಕೇಳಿಸ್ಕೊಂಡ್ರೆ ನೀವು ಮಾತಾಡ್ತೀರಾ ಬಾಸ್. ಮೇಡಮ್, ಬಾಸು ಗರಂ ಆಗಿದ್ದಾರೆ, ದಯವಿಟ್ಟು ಆಮೇಲೆ ಬನ್ನಿ, ನಡೀರಿ. ಮತ್ತೆ ಅರ್ಧ ಗಂಟೆ ಬಿಟ್ಟು ಬಂದು ತಲೆ ತಿಂತಾಳೆ. ಅದೇನು ಅಂತ ಹೇಳಕ್ಕೆ ಹೇಳ್ರಿ. ನನಗೆ ಇವತ್ತು ಹಾಫ್ ಡೇ ಲೀವ್ ಬೇಕು. ಇವತ್ತು ಲೀವ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ನಿನ್ಗೊಂದು ಕೆಲಸ ಇದೆ, ಅದನ್ನ ನೀನು ಕರೆಕ್ಟಾಗಿ ಮಾಡಿ ಮುಗಿಸಿದ್ರೆ ಮಧ್ಯಾಹ್ನ ಹೊಡ್ಬೋದು. ನನ್ನ ಕ್ಯಾಬಿನಲ್ಲಿ ಎಲ್ಲ ಆಂಗಲಲ್ಲೂ ಕ್ಯಾಮ್ರಾ ಇದೆ. ಹಿಂದೆ ತಿರುಗಿ ಬೈಕ್ ಕೊಂಡ್ರು ನನಗೆ ಗೊತ್ತಾಗುತ್ತೆ. ಓ ಹೌದಾ? ನೋಡೋದಕ್ಕೆ ಅಷ್ಟೊಂದು ಆಸೆ ಇದ್ರೆ ಮತ್ತೊಂದ್ಸಲ ರಿವೈಂಡ್ ಮಾಡಿ ಅದನ್ನೇ ನೋಡ್ಕೊಳ್ಳಿ. ಓ ಭಂಜಣ್ಣ, ಬನ್ನಿ ಬನ್ನಿ. ಯಾಕೆ ತಡ ಮಾಡ್ಕೊಂಡ್ಬಿಟ್ರಿ? ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರಾ? ತಡ ಆಗೋದಕ್ಕೆ ಎಲ್ಲ ಟೈಮು ಟ್ರಾಫಿಕ್ಗೆ ಕಾರಣ ಆಗಿರೋಲ್ಲ ವಿನಾಯಕಣ್ಣ. ಕೆಲವೊಂದ್ಸಲ, ಬಹುತೇಕ ಎಲ್ಲ ಸಲ ಮನೆಯವರೇ ಕಾರಣ ಆಗಿರ್ತಾರೆ. ಅದಕ್ಕೆ ಮನೆ ತುಂಬ ಹೆಣ್ಮಕ್ಳಿದ್ರೆ ಭಾಳ ಚೆನ್ನಾಗಿ ಗೊತ್ತಾಗತ್ತೆ ನೋಡು. ಗೌತಮ್ ಸಣ್ಣ ಪೂಜೆ ಅಂದರು, ಆದರೆ ಇಲ್ಲಿ ನೋಡಿದ್ರೆ ದೊಡ್ಡದಾಗೆ ಅರೇಂಜ್ ಮಾಡಿರೋ ಹಾಗಿದೆ. ಈ ಆರ್ತಿ ಅವ್ರು ಸಿಗ್ತೀನಿ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಒಂದು ಕಾಲು ಮೆಸೇಜ್ ಮಾಡಿ ಅಪ್ಡೇಟ್ ಮಾಡಬೇಕಲ್ವಾ? ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ, ವಿಕ್ಕಿ ಅವರೇ ನಿಮಗೆ ನಮ್ಮ ಮನೆ ಬಗ್ಗೆ ಗೊತ್ತಿಲ್ಲ ಅಂತ ಮಾರುದ್ದ ಭಾಷಣ ಮಾಡ್ತಾರೆ. ಅಂದರೂ ತುಂಬಿದ ಮನೆ ಹೆಣ್ಮಕ್ಳನ್ನ ಲವ್ ಮಾಡೋದೇನು ಸುಮ್ಮನೆನಾ? ಎನಿವೆ, ನಾವೇ ಟ್ರೈ ಮಾಡೋಣ. ಅಕ್ಕ, ವಿಕ್ಕಿಯವ್ರು ಪದೇ ಪದೇ ಮೆಸೇಜ್ ಮಾಡ್ತಿದ್ದಾರೆ ಕಣೆ. ಈಗ ರಿಪ್ಲೈ ಮಾಡೋಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ ಅಂತ ನೀನೇ ಮೆಸೇಜ್ ಮಾಡು. ಹಾಯ್ ಚಿನ್ನಿ ಬಂಗಾರಿ, ಗುಡ್ ಮಾರ್ನಿಂಗ್. ಎಲ್ಲಿದ್ದೀರಾ? ವಿಕ್ಕಿ ಅವರೇ, ನಾನು ಚೋಟಾ ನಾದ್ನಿ.
ಅದಿತಿ ಮಾತಾಡ್ತಿದ್ದೀನಿ. ನಾವು ದೇವಸ್ಥಾನದಲ್ಲಿದ್ದೀವಿ, ಈಗ ಮಾತಾಡೋದಕ್ಕಾಗೋದಿಲ್ಲ. ನಾನೇ ಮನೆಗೆ ಹೋದ್ಮೇಲೆ ಅಕ್ಕನ ಹತ್ರ ಕಾಲ್ ಮಾಡಿಸ್ತೀನಿ. ಹಲೋ ಚೋಟನದ್ನಿ. ಸರಿ ಬಾಯ್. ಹಲೋ ಚೋಟನದ್ನಿ. ಹಲೋ. ದೇವಸ್ಥಾನದಲ್ಲಿ ಲೋ ವಾಯ್ಸಲ್ಲಿ ಮಾತಾಡಕ್ ಏನಿರುತ್ತೆ? ಇವೇನ್ ಗರ್ಭಗುಡಿಲಿ ಕುತ್ಕೊಂಡು ದೇವ್ರ ಪಕ್ಕ ಕಾಫಿ ಕುಡ್ಕೊಂಡು ಮಾತಾಡ್ತಿದಾರ? ನಾವೇ ಅಲ್ಲೋಗಿ ಯಾಕೆ ಚಮಕ್ ಕೊಡಬಾರ್ದು? ಲವ್ ಅಲ್ಲಿ ಅವಾಗ ಸರ್ಪ್ರೈಸ್ ಕೊಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ವಿಕಿ ಕಮಾನ್. ಬಾಸ್ ಕೆಲಸ ಏನು ಅಂತ ಹೇಳಿದ್ರೆ ಕೆಲಸ ಮುಗಿಸ್ಕೊಂಡು ಹೊರಡ್ತೀನಿ. ನಮಗ್ ಬೇಕಾದಾಗ್ಲಿ ಇವ್ನು ಯಾವಾಗ್ಲೂ ಕೈಗೆ ಸಿಗಲ್ಲ. ಬೇಕು ಅಂತಾನೆ ಲೇಟ್ ಮಾಡ್ತಿದ್ದೇನೆ ಅನ್ಸುತ್ತೆ. ಶುಂಠಿ ಶಂಕರ. I am Vedant Vasishtha, the great businessman. I hate girls. ಅದಕ್ಕೆಲ್ಲ ರೀಸನ್ ಎಲ್ಲ ಏನೂ ಇಲ್ಲ. ಯಾಕಂದ್ರೆ ನಾನು ಒಂಥರ ಲೂಸು. ಅದಕ್ಕೆ ನನಗೆ ಹುಡುಗಿರ್ ಕಂಡ್ರೆ ಆಗಲ್ಲ. ನಾನು ಒಂಥರ ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಗೋ, ಆಫ್ ಮಾಡಿದ್ರೆ ಆಫ್ ಆಗೋ ಮೆಷಿನ್ ಥರ. ನನಗೆ ಫೀಲಿಂಗ್ಸು ಎಮೋಷನ್ಸ್ ಎಲ್ಲ ಅರ್ಥನೇ ಆಗಲ್ಲ. ನಾನು ಯಾಕೆ ಹಿಂಗೆ ಅಂತ ನಮ್ಮ ಅಪ್ಪ ಅಮ್ಮಂಗಲ್ಲ, ನನಗೂ ಗೊತ್ತಿಲ್ಲ. ನಾನು ಮೊದಲೇ ಹೇಳ್ದಂಗೆ ನಾನು ದೊಡ್ಡ ಲೂಸು. ನಾನು ಇರೋದೇ ಹಿಂಗೆ. ಯಾಕಂದ್ರೆ ನನ್ನ ಈ ಕಾಯಿಲೆ ಯಾವತ್ತಿಗೂ ವಾಸಿ ಆಗೋದಲ್ಲ. ನಾನು ಡಾಕ್ಟ್ರ್ ಹತ್ರನೂ ಹೋಗಲ್ಲ. ನನ್ನನ್ನು ಸರಿ ಮಾಡೋ ಹೊತ್ತಿಗೆ ಡಾಕ್ಟ್ರು ಕೂಡ ಲೂಸ್ ಆಗಿ ಹೋಗ್ತಾರೆ. ನನಗೆ ಅಮ್ಮು ಕಂಡ್ರೆ ಭಯ. ಅವಳೊಂಥರ ಟೆರರ್ ಲೇಡಿ. ಮುಖ ಕಂಡ್ರೆ ಸಾಕು ನಾನು ಒಳೊಳಗೆ ಗಡಗಡ ಅಂತ ನಡ್ಗೋಗ್ತೀನಿ. ಆದ್ರೆ ಹೊರಗಡೆಯಿಂದ ಕೋಪ ಇರಿಟೇಷನ್ ಅಂತ ಬಿಟ್ಟು ಬಿಲ್ಡಪ್ ಕೊಡ್ತೀನಿ. ಅಯ್ಯೋ ಒಳಗೆಲ್ಲ ನೀರು ಹೋಗ್ಬಿಟ್ಟಿದೆಯಲ್ಲಪ್ಪ. ಅಮೂಲ್ಯ, ನಿನ್ ಕತೆ ಮುಗೀತು. ನಾನೇನ್ ಬೇಕು ಅಂತ ಮಾಡಿಲ್ವಲ್ಲ. ಮನುಷ್ಯ ತಪ್ಪು ಮಾಡ್ದೆ, ನೀನ್ ಮರ ತಪ್ಪು ಮಾಡ್ತಾ. ಮೊದಲು CCTVಲಿ ಒಳಗೆ ಯಾರು ಬಂದಿರೋದು ಅಂತ ಗೊತ್ತಾಗ್ತಿರೋ ಥರ ಮಾಡಿದ್ರೆ ಸೇಫ್ ಆಗಿ ಹೋಗ್ತೀನಿ. ಮೊದಲಿನ ರೈಟ್ ಹೇಳು ಅಮೂಲ್ಯ.